ಎಸ್ ಜಮ್ಮು ಕಾಶ್ಮೀರದಿಂದ ಟಿವಿ9 ಲೈವ್ ಕವರೇಜ್ ದಾಳಿ ನಡೀತಲ್ಲ ಅದೇ ಸ್ಥಳದಿಂದ ಟಿವಿ9 ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಪಾಕ್ನಿಂದ ಡ್ರೋನ್ ದಾಳಿಯಾದಂತಹ ಪ್ರದೇಶದಿಂದಲೇ ಗ್ರೌಂಡ್ ರಿಪೋರ್ಟ್. ಟಿವಿ9 ನಲ್ಲಿ ಪಾಕ್ ಡ್ರೋನ್ ದಾಳಿಯ ಬಗ್ಗೆ ಇಂಚಿಂಚು ಮಾಹಿತಿ. ಜಮ್ಮುವಿನ ರಿಹಾರ್ಡಿಯಿಂದ ಟಿವಿ9 ಲೈವ್ ಕವರೇಜ್. ಅಲ್ಲಿಂದಲೇ ಸ್ಥಳದಿಂದಲೇ ಪ್ರತ್ಯಕ್ಷವಾಗಿ ನಿಮಗೆ ಇಂಚಿಂಚು ಡೀಟೇಲ್ಸ್ ಅನ್ನು ಕೊಡ್ತಾ ಇದೆ ಟಿವಿ9. ಗಮನಿಸ್ತಾ ಇದೀವಿ ದಾಳಿಗೆ ಹೇಗಾಗಿದೆ ನೋಡಿ ಆ ಜಾಗ. ಪಾಕಿಸ್ತಾನದ ಡ್ರೋನ್ಗಳನ್ನು ಉಡಿಸ್ ಮಾಡಲಾಗಿದೆ. ಆದರೆ ಆ ದಾಳಿಯ ಸಂದರ್ಭದಲ್ಲಿ ಆದಂತಹ ಜಮ್ಮುವಿನ ರಿಹಾರ್ಡಿಯಲ್ಲಿ ಆದಂತಹ ಚಿತ್ರ ನೋಡ್ತಾ ಇದೀವಿ. ಆ ಮನೆ ನೋಡಿ ಸಂಪೂರ್ಣವಾಗಿ ಅಲ್ಲಿ ಆ ದಾಳಿಯಿಂದಾಗಿ ನಜ್ಜುಗುಜ್ಜಾಗ್ಬಿಟ್ಟಿದೆ. ಜಮ್ಮುವಿನ ಜನ ಆತಂಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಜಕ್ಕೂ ಜಮ್ಮುವಿನಲ್ಲಿ ಆಗ್ತಾ ಇರುವಂತಹ ಘಟನೆ ಗಮನಿಸ್ತಾ ಹೋದ್ರೆ ಬಹಳ ಆತಂಕಕಾರಿ ಅಂತ ಅನ್ಸುತ್ತೆ. ಸದ್ಯಕ್ಕೆ ತಾವು ಅಲ್ಲಿದ್ದೀರಿ, ಹೇಗಿದೆ ಅಲ್ಲಿನ ಚಿತ್ರಣ? ಎಷ್ಟು ಗಂಟೆಗಾಯ್ತು? ಜನ ಏನಂತಾರೆ? ಅಲ್ಲಿ ಏನೇನೆಲ್ಲ ಅನಾಹುತಗಳಾಗಿದೆ ಅಂತ? ಹೌದು ಪ್ರತಿಮಾ, ಜಮ್ಮುವಿನ ಅನೇಕ ಕಡೆ ಇವತ್ತು ಬೆಳಗ್ಗೆ ಅಟ್ಯಾಕ್ ಆಗಿರುವಂತಹದ್ದು. ಬಹು ಮುಖ್ಯವಾಗಿ ರಾತ್ರಿ 8 ಗಂಟೆಯಿಂದ 11 ಗಂಟೆ ಸುಮಾರಿಗೆ ಕಳೆದ 2 ದಿವಸಗಳಿಂದ ಪಾಕಿಸ್ತಾನ ಸೇನೆ ಜಮ್ಮು ಹಾಗೂ ಇನ್ನಿತರ ಪ್ರದೇಶಗಳ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾ ಇತ್ತು. ಅದು ಮಿಸೈಲ್ ಡ್ರೋನ್ ಅಟ್ಯಾಕ್ ಅನ್ನು ಮಾಡ್ತಾ ಇತ್ತು. ಆದರೆ ಇವತ್ತು ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ ಸುಮಾರಿಗೆ ಜಮ್ಮುವಿನ ಅನೇಕ ಪ್ರದೇಶಗಳ ಮೇಲೆ ದಾಳಿ ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ಜನವಸತಿ ಪ್ರದೇಶ, ದೇವಾಲಯಗಳು, ಆಸ್ಪತ್ರೆ ಮತ್ತು ಏರ್ಪೋರ್ಟ್ ಇವುಗಳನ್ನು ಗುರಿಯಾಗಿಸಿಕೊಂಡು ಒಂದು ಪಾಕಿಸ್ತಾನದ ಮಿಸೈಲ್ ಮತ್ತು ಡ್ರೋನ್ ಅಟ್ಯಾಕ್ ಅನ್ನು ಮಾಡಿರುವಂತಹದ್ದು. ಬಹು ಮುಖ್ಯವಾಗಿ ನಾವು ಗ್ರೌಂಡ್ ರಿಪೋರ್ಟ್ ಅನ್ನು ನೀಡ್ತಾ ಇದ್ದೇವೆ. ಮುಖ್ಯವಾಗಿ ನಾವು ನೋಡ್ಬೋದು ಒಂದು ರೂಪ್ನಗರ್ ಅನ್ನುವಂತಹ ಪ್ರದೇಶ. ರೂಪ್ನಗರ ಇರುವಂಥ ಪ್ರದೇಶದಲ್ಲೂ ಕೂಡ ಒಂದು ಶಂಭು ಮಂದಿರ ಇರುವಂತಹದ್ದು. ಶಂಭು ಮಂದಿರದ ಬಳಿಯೂ ಕೂಡ ಅಟ್ಯಾಕ್ ಆಗಿದೆ. ಮುಖ್ಯವಾಗಿ ಬೆಳಿಗ್ಗೆ 6 ಗಂಟೆಯ ಸುಮಾರಿಗೆ ಮಿಸೈಲ್ ಅಟ್ಯಾಕ್ ಆಗಿರುವಂತಹದ್ದು. ಒಂದು ಆರ್ಚ್ ಇದೆ, ದೇವಸ್ಥಾನದ ಆರ್ಚ್ ಪಕ್ಕದಲ್ಲಿಯೇ ಒಂದು ಮಿಸೈಲ್ ಬಿದ್ದಿರುವಂತಹದ್ದು. ಒಂದು ಪಾಳು ಮನೆಯ ಮೇಲೆ ಬಿದ್ದಿದೆ. ಆದರೆ ಆ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಅದೃಷ್ಟವಶಾತ್ ಯಾರು ಕೂಡ ಇಲ್ಲದೆ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಸಾವು ನೋವುಗಳು ಸಂಭವಿಸಿಲ್ಲ. ಜೊತೆಗೆ ಇನ್ನೊಂದು ಕಡೆ ರೇವಡಿ ಅನ್ನುವಂಥ ಪ್ರದೇಶದಲ್ಲೂ ಕೂಡ ಒಂದು ಮಿಸೈಲ್ ದಾಳಿ ಆಗಿರುವಂತಹದ್ದು ಏಕಕಾಲದಲ್ಲಿ. ಅಲ್ಲಿಯೂ ಕೂಡ ಮನೆಗಳ ಮೇಲೆ ಮಿಸೈಲ್ ಬಿದ್ದಿದೆ, ಡ್ರೋನ್ ಅಟ್ಯಾಕ್ ಆಗಿದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಆದರೆ ಮಿಸೈಲ್ ಅಥವಾ ಡ್ರೋನ್ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆದರೆ ಅಲ್ಲಿ ಇಡೀ ಕಟ್ಟಡಗಳು ಸಂಪೂರ್ಣವಾಗಿ ಬಿದ್ದಿರುವಂತಹದ್ದು, ಗೋಡೆಗಳು ಬಿದ್ದಿದೆ, ಮನೆಯ ಮೇಲ್ಛಾವಣಿಗಳು ಕೂಡ ಕುಸಿದು ಬಿದ್ದಿರುವಂತಹದ್ದು. ಜನಗಳು ಆತಂಕದಿಂದ ಬೆಳಗ್ಗೆ ಎಲ್ಲರೂ ಕೂಡ ಮಲಗಿದ್ರು. ಇದ್ದಕ್ಕಿದ್ದಂತೆ ಸ್ಫೋಟ ಆಯಿತು ಅಂತಂದಾಗ ಇಡೀ ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಓಡ್ ಬರ್ತಾರೆ. ಜೊತೆಗೆ ಅಲ್ಲಿ ಮನೆಯ ಕೆಳಗಡೆ ನಿಲ್ಲಿಸಿದಂತಹ ಅನೇಕ ಕಾರ್ಗಳೇನಿದ್ದು ಪಾರ್ಕ್ ಮಾಡಿದ್ರು, ಆ ಕಾರ್ಗಳೆಲ್ಲವೂ ಕೂಡ ಜಖಮ್ ಆಗಿರುವಂತಹದ್ದು. ಆ ಕಾರ್ಗಳ ಮೇಲೆ ಬಿಲ್ಡಿಂಗ್ನ ಅವಶೇಷಗಳು, ಕಟ್ಟಡಗಳ ಬಿದ್ದಿರುವಂತಹದ್ದು, ಗೋಡೆ ಮುರಿದುಕೊಂಡು ಬಿದ್ದಿರುವಂತಹದ್ದು. ಜೊತೆಗೆ ಕಟ್ಟಡಗಳ ಮೇಲ್ಛಾವಣಿಗಳು ಕುಸಿದು ಕಾರ್ಗಳ ಮೇಲೆ ಬಿದ್ದಿರುವಂತಹ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ವಿ ಮತ್ತು ಅದನ್ನು ಲೈವ್ ರಿಪೋರ್ಟ್ ಕೂಡ ಮಾಡಿದ್ವಿ. ಇನ್ನೂ ಕೂಡ ಆಸ್ಪತ್ರೆಯ ಒಳಗೂ ಕೂಡ ಒಂದು ಮಿಸೈಲ್ ಅಟ್ಯಾಕ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನದ ಸೈನಿಕರು ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇರುವಂತಹದ್ದು. ಪಾಕಿಸ್ತಾನ ಹೇಳ್ತಿದೆ ನಾವು ನಾಗರಿಕರನ್ನ ಗುರಿಯಾಗಿರಿಸಿಕೊಂಡು ದಾಳಿಯನ್ನು ಮಾಡ್ತಿಲ್ಲ ಅಂತ. ಆದರೂ ಕೂಡ ಪಾಕಿಸ್ತಾನ ಮಾಡ್ತಿರುವಂತಹದ್ದು ಮಿಸೈಲ್ ಅಟ್ಯಾಕ್ ಏನಿದೆ ಇದು ಸಂಪೂರ್ಣವಾಗಿ ಜಮ್ಮು ನಗರದಲ್ಲಿ ಇರ್ತಕ್ಕಂಥ ಬಹುತೇಕ ಜನವಸತಿ ಪ್ರದೇಶಗಳ ಮೇಲೆಯೇ ದಾಳಿ ಮಾಡ್ತಾ ಇದೆ. ಮುಖ್ಯವಾಗಿ ರಜೌರಿ ಆಗಿರ್ಬೋದು, ಪೂಂಚ್, ಜೊತೆಗೆ ನೌಸಾರ ಈ ಸೆಕ್ಟರ್ಗಳಲ್ಲಿ ನಿರಂತರವಾಗಿ ಗುಂಡಿನ ಚಕಮಕಿ ನಡೀತಾ ಇರುವಂತಹದ್ದು. ಆರ್ಟಿಲರಿ ವೆಪನ್ಸ್ ಯೂಸ್ ಮಾಡಿಕೊಂಡು ಪಾಕಿಸ್ತಾನ ನಿರಂತರವಾದಂತಹ ದಾಳಿ ಮಾಡ್ತಾ ಇದೆ. ಕದನ ವಿರಾಮವನ್ನು ಪದೇ ಪದೇ ಉಲ್ಲಂಘನೆ ಮಾಡ್ತಾ ಇದೆ. ಕಳೆದ 2 ದಿವಸಗಳಿಂದ ಮತ್ತಷ್ಟು ಉದ್ವಿಗ್ನತೆಗೆ ಹೋಗಿರುವಂತಹದ್ದು. ಕಳೆದ 16 ದಿವಸಗಳಿಂದಲೂ ಕೂಡ ಇದೇ ರೀತಿಯಾದಂತಹ ನಿರಂತರ ಅಟ್ಯಾಕ್ ಆಗ್ತಾ ಇರುವಂತಹದ್ದು. ಮತ್ತೆ ಭಾರತೀಯ ಸೇನೆ ಸಮರ್ಥವಾಗಿ ಎಲ್ಲವನ್ನು ಕೂಡ ಎದುರಿಸ್ತಾ ಇದೆ. ಮತ್ತೆ ಎಷ್ಟೇ ಡ್ರೋನ್ ಅಥವಾ ಮಿಸೈಲ್ ಬಂದರೂ ಕೂಡ ಅವುಗಳನ್ನು ಎಲ್ಲವನ್ನು ಕೂಡ ಅಲ್ಲೇ ತಡೆದು ನಿಲ್ಲಿಸಿ ಅಲ್ಲೇ ಸ್ಫೋಟಿಸುವಂತ ಮತ್ತೆ ಅಲ್ಲೇ ನಿಷ್ಕ್ರಿಯಗೊಳಿಸುವಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಇದು ಒಂದು ವ್ಯವಸ್ಥೆ ಎಲ್ಲವನ್ನು ಕೂಡ ನಿಷ್ಕ್ರಿಯಗೊಳಿಸ್ತಾ ಇರತಕ್ಕಂಥದ್ದು. ಅಲ್ಲೇ ಸ್ಫೋಟ ಮಾಡ್ತಿರ್ತಕ್ಕಂಥದ್ದು, ಅವನ್ನ ನೆಲಕ್ಕೆ ಬೀಳೋದಕ್ಕೆ ಬಿಡ್ತಿಲ್ಲ. ಅಪ್ಪಿತಪ್ಪಿ ಎಲ್ಲ ಒಂದು ಬಿದ್ದಂತಹ ಸಂದರ್ಭದಲ್ಲಿ ಕೂಡ ಅದು ಹೆಚ್ಚು ಹಾನಿಯಾಗಿಲ್ಲ. ಮತ್ತೆ ಕೆಲವೊಂದು ಪ್ರದೇಶಗಳಲ್ಲಿ ವಸತಿ ಪ್ರದೇಶಗಳ ಮೇಲೆ ಬಿದ್ದಿರತಕ್ಕಂಥದ್ದು. ಆದರೆ ಜಮ್ಮು ಮೇಲೆ ಬಿದ್ದಿರತಕ್ಕಂತಹ ಮಿಸೈಲ್ಗಳೇನಿದೆ ಇದರಿಂದ ಹೆಚ್ಚಿನ ಯಾವುದೇ ರೀತಿಯಂತಹ ಹಾನಿ ಆಗಿಲ್ಲ. ಬೆಳಗ್ಗೆ ಸಿಎಂ ಅವರು ಕೂಡ ಬಂದು ಎಲ್ಲ ಪ್ರದೇಶಗಳನ್ನು ಅವಲೋಕಿಸಿ ಹೋಗಿದ್ದಾರೆ. ಮತ್ತೆ ಸ್ಥಳೀಯರಿಗೆ ಧೈರ್ಯ ತುಂಬಿ ಕೂಡ ಹೋಗಿರುವಂತಹದ್ದು. ಪ್ರತಿಮಾ, ರೈಟ್. ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.